ನಮಸ್ಕಾರ ಸ್ನೇಹಿತರೆ, ಪಂಚಮುಖಿ ಪ್ರಾಪರ್ಟೀಸ್ಗೆ ಸುಸ್ವಾಗತ. ಸ್ನೇಹಿತರೆ, ಇದು 1 ಎಕರೆ ಲ್ಯಾಂಡ್ ಸ್ನೇಹಿತರೆ. ಈ ಜಲ್ಲಿ ರೋಡ್ ನೋಡ್ತಾ ಇದ್ದೀರಲ್ಲ, ಇದು ಹೊಸ ರೋಡ್. ಈಗ ಹೊಸದಾಗಿ ಮೆಟ್ಲಿಂಗ್ ಮಾಡಿ ಒಂದು 30-40 ಅಡಿ ದೊಡ್ಡ ರಸ್ತೆ ಇದೆ ಸ್ನೇಹಿತರೆ. ಕೆನಾಲ್ ಅಟ್ಯಾಚ್ ಲ್ಯಾಂಡ್ ಇದು. ಅಂದರೆ ರಸ್ತೆನೂ ನಿಮಗೆ ಒಂದು 500-600 ಮೀಟ್ರ್ ತಾರ್ ರೋಡಿಂದ ಕೆನಾಲ್ ರೋಡ್ ಸಿಗುತ್ತೆ. ಆದರೆ ಈಗ ಹೊಸದಾಗಿ ಜಲ್ಲಿ ಎಲ್ಲ ಹಾಕಿ ಮೆಟ್ಲಿಂಗ್ ಮಾಡಿದ್ದಾರೆ. ಒಂದು 40 ಫೀಟ್ ದೊಡ್ಡ ರಸ್ತೆ. ಈ ಕೆನಾಲ್ಗೆ ಅಟ್ಯಾಚ್ ಆದಂಗೆ 1 ಎಕರೆ ಸ್ನೇಹಿತರೆ. ಈ ರೋಡ್ ನೋಡ್ತಾ ಇದ್ರಲ್ಲ, ಈ ರೋಡ್ಗೆ ಅಟ್ಯಾಚ್ ಆಗಿ 1 ಎಕರೆ ಲ್ಯಾಂಡ್ ಇದೆ. ರೋಡ್ದು ಯಾವುದೇ ಥರದ ಪ್ರಾಬ್ಲಮ್ ಇಲ್ಲ ನಿಮಗೆ. ಅಂದರೆ ಇದು ರೈತರದ್ದು ಒಂದು 4 ಎಕರೆ ಭೂಮಿ ಇದೆ. ಅದರಲ್ಲಿ ಇವರು 1 ಎಕರೆ ಮಾತ್ರ ಸೇಲ್ ಮಾಡ್ತಾಯಿದ್ದಾರೆ. ಮಿಕ್ಕಿದ್ದು ಅವರೇ ಇಟ್ಕೊಳ್ತಾ ಇದ್ದಾರೆ ಸ್ನೇಹಿತರೆ. ಏನೋ ಕಮಿಟ್ಮೆಂಟ್ಗೋಸ್ಕರ 1 ಎಕರೆನ ಮಾರಾಟ ಮಾಡ್ತಾಯಿದ್ದಾರೆ ಸ್ನೇಹಿತರೆ. ಕೆನಾಲ್ ಅಟ್ಯಾಚ್ ಅಂತ ಹೇಳಿದ್ನಲ್ಲ, ಪ್ಯೂರ್ ರೆಡ್ ಸಾಯಿಲು. ತಾರ್ ರೋಡ್ರಿಂದ ನಿಮಗೆ ಒಂದು 500-600 ಮೀಟ್ರ್ ಸಬ್ ರೋಡ್ ಆಗುತ್ತೆ. ಇವರು ತರಕಾರಿ ಏನೋ ಬೆಳೀತಾ ಇದ್ದಾರೆ ಈಗ. 100% ಜನರಲ್ ಪ್ರಾಪರ್ಟಿ ಸ್ನೇಹಿತರೆ. ಲಿಂಗಾಯತರು ಇವರು. ಯಾವುದೇ ಥರದ ತೊಂದರೆ ಇಲ್ಲ ಪ್ರಾಪರ್ಟಿ ವಿಚಾರದಲ್ಲಿ. ನೀರು ಅಷ್ಟೇ ಸ್ನೇಹಿತರೆ. 1 ಟೈಮು ನಿಮಗೆ ಕೆನಾಲ್ ಅಟ್ಯಾಚು. ಅಂದರೆ ಈಗ ಇದು ಕಬಿನಿ ಇರಿಗೇಷನ್ಗಿರೋದು. ಈಗ 1 ಟೈಮು ಅಂದರೆ ಈ ಜೂನ್ ಎಂಡು ಜುಲೈ ಫಸ್ಟಲ್ಲಿ ನೀರು ಬಿಡ್ತಾನೆ. 1 ಟೈಮ್ ನೀರು ಸಿಗುತ್ತೆ ಬೇಕು ಅಂದರೆ ನಿಮಗೆ. ಇಲ್ಲಾಂದರೆ ಬೋರ್ವೆಲ್ ಹಾಕ್ಸ್ಕೋಬೋದು. ನೀರು ತುಂಬ ಚೆನ್ನಾಗಿದೆ. ಸ್ವಲ್ಪ ತೆಂಗು ತೋರಿಸೋದಲ್ಲ ಸ್ನೇಹಿತರೆ, ತೆಂಗಿನ ಮರನೂ ಸ್ವಲ್ಪ ಸೇರುತ್ತೆ ಅಂತ ಹೇಳಿದ್ದಾರೆ. ಅದನ್ನು 1 ಎಕರೆ ಮಾತ್ರ ಸ್ಕೆಚ್ ಮಾಡಿ ನಮಗೆ ಮಾರಾಟ ಮಾಡ್ತಾಯಿದ್ದಾರೆ ಇವರು. ಡಾಕ್ಯುಮೆಂಟ್ದು ತೊಂದರೆ ಇಲ್ಲ ಸ್ನೇಹಿತರೆ. ಡಾಕ್ಯುಮೆಂಟ್ ಎಲ್ಲ ಚೆನ್ನಾಗಿದೆ ನಿಮಗೆ. ಬೆಂಗಳೂರಿಂದ ತಗೊಂಡ್ರೆ ಒಂದು 140 ಕಿಲೋಮೀಟ್ರ್ ಆಗುತ್ತೆ. ಮೈಸೂರಿಂದ ಆದರೆ 30 ಕಿಲೋಮೀಟ್ರ್ ಆಗುತ್ತೆ. ಮೈಸೂರು ರಿಂಗ್ ರೋಡಿಂದ 25 ಕಿಲೋಮೀಟ್ರ್ ಆಗುತ್ತೆ. ಮಳವಳ್ಳಿಯಿಂದನೂ ನಿಮಗೆ 40 ಕಿಲೋಮೀಟ್ರ್ ಆಗುತ್ತೆ. ಇದು ಆಫ್ಟರ್ ಟಿ ನರಸೀಪುರ ಬರೋದು. ಟಿ ನರಸೀಪುರದಿಂದ ನಿಮಗೆ ಒಂದು 10 ಕಿಲೋಮೀಟ್ರ್ ಆಗುತ್ತೆ ಸ್ನೇಹಿತರೆ. ನೀವು ತೋಟ ಮಾಡ್ತೀನಿ ಅಂದರೆ ತೆಂಗು, ಅಡಿಕೆ, ಮಾವು, ಸಪೋಟ, ಬಾಳೆ, ಕಬ್ಬು, ಜೋಳ, ಅರಿಶಿಣ, ಬಟರ್ ಫ್ರೂಟು, ಡ್ರ್ಯಾಗನ್ ಫ್ರೂಟು, ಆರೆಂಜು, ಪಪ್ಪಾಯ, ಈ ರೀತಿ ಎಲ್ಲ ಥರ ಫ್ರೂಟ್ಸ್ ಆ್ಯಂಡ್ ವೆಜಿಟೇಬಲ್ ಬೆಳಿಬೋದು ಸ್ನೇಹಿತರೆ. ಅದಲ್ಲದೆ ನೀವು ಫಾರೆಸ್ಟ್ರಿ ಬೆಳೆನೂ ಮಾಡ್ಬೋದು. ಟೀ ಕುಡ್ಡು, ಸ್ಯಾಂಡಲ್ವುಡ್ಡು, ರೆಡ್ ಸ್ಯಾಂಡಲ್, ಮಹಾಗನಿ, ಎಬ್ಬೇವು, ಸಿಲ್ವರ್ ಉಕ್ಕು, ಈ ರೀತಿ